ನೋಡ್ರಿ ಒಂದು ಬಕೆಟ್ ನೀರು ತೊಗೊಳಕ್ಕೆ ಇದು ವೇಸ್ಟ್ ಆಗಿತ್ತು ನಂತರ ಐತೆ ಇದು ಭಾಳ ಇದಾಗ್ಬಿಟ್ಟೈತಿ. ನಾವು ಮರ್ತು ಬಿಟ್ಟಿರ್ತೀವಿ ಅಥವಾ ಎಲ್ಲರೂ ಊರಿಗೆ ಹೋಗೋದು ಬಂದಿರ್ತೈತಿ. ಇದೇನಿಲ್ಲ ಮಜ್ಜಿಗೆ ಗತೆನ ಇದನ್ನು ನಾನು ನಮ್ಮ ಅಕ್ಕ ಹೇಳಿದ್ಲು ನನಗೆ, ಇದನ್ನು ಮಜ್ಜಿಗೆ ಒಂದು ಸ್ವಲ್ಪ ಕೈಲಿ ಸ್ಮ್ಯಾಶ್ ಮಾಡಿದ್ವಿ ಸಾಕು. ಇದನ್ನು ಗಿಡಕ್ಕೆ ಹಾಕಬೇಕು, ಒಳ್ಳೆ ಗೊಬ್ಬರ ಅಂತಿದೆ. ಹೆಂಗಿದ್ರು ನಾವು ಎಷ್ಟಕ್ಕೂ ಹಾಲು ಮೊಸರು ಇಂಥ ವೇಸ್ಟ್ ಮಾಡ್ಕೊತಾನೆ ಇರ್ತೀವಿ. ಅವು ಚೆಲ್ಲು ಬದಲಿ ಗಿಡಕ್ಕೆ ಹಾಕಿದ್ರೆ ಗಿಡಕ್ಕೆ ಅದು ಚಲೋ ಗೊಬ್ಬರ ಅಂದರೆ ನಮಗೂ ಒಳ್ಳೆ ಇದಾಗ್ತೈತಿ. ಇನ್ನೊಂದು ಸ್ವಲ್ಪ ನೀರು ಹಾಕಿ ಎಲ್ಲ ಸೇರಿ ಇದು ನೋಡಿರಿ ನಮ್ಮ ನಾರ್ಮಲ್ ಸಣ್ಣ ಗಾರ್ಡನ್ ಐತಿ. ಈ ಥರ ನಿಮ್ಮ ಮನೆಯೊಳಗೂ ಮಜ್ಜಿಗೆ ಮೊಸರು ಏನಾರ ಹಿಂಗೆ ಹುಳಿ ಆಗಿ ವೇಸ್ಟ್ ಆಗ್ತೈತಂದ್ರೆ ಇರೋ ಗಿಡಕ್ಕೆ ಹಾಕಿರಿ. ಅಟ್ಲೀಸ್ಟ್ ನಿಮ್ಮ ಮನೆಯೊಳಗೆ ಈ ಥರ ಪ್ಲ್ಯಾಂಟ್ ಅವು ಯಾವುದೂ ಗಿಡ ಹಚ್ಚಿಲ್ಲ ಅಂದರೆ ಹೊರಗೆ ರೋಡ್ ಸೈಡ್ ದೊಡ್ಡ ಮರ ಇರ್ತಾವಲ್ಲ ಅವಕ್ಕೆ ಹಾಕಿದ್ರು ಓಕೆ. ಒಂದು ಇವತ್ತು ಬೇಜಾರಾಗ್ಬಿಟ್ಟು ನಾನು ರೇಟ್ ಚೆಕ್ ಮಾಡಿದೆ, 2 kg ಹೆಚ್ಚಾಗ್ಬಿಡ್ತು. ಅದಕ್ಕೆ ಇವತ್ತು ನಾನು ಮಧ್ಯಾಹ್ನ ಊಟಕ್ಕೆ ಈ ಕಲ್ಲಂಗಡಿನ ತಿನ್ನತ್ತೇನೆ. ಇವತ್ತು ಉದ್ದಿನ ವಡೆ ಮಾಡತ್ತೀನಿ. ಇದ್ರೊಳಗೆ ಏನು ಹಾಕಿಲ್ಲ, ಜಸ್ಟ್ ಮೆಣಸು ಕಾಳು ಅಷ್ಟು ಹಾಕೀನಿ. ಇಷ್ಟಿಗೆ ಒಂದಾಗ್ತೈತಿ, ಅಲ್ಲಿ ಅಡ್ಜಸ್ಟ್ ಮಾಡ್ತೀನಿ. ಒಂದು ಜಾಸ್ತಿ ಜೋರು ಇಡಕ್ಕೆ ಹೋಗ್ಬಾರ್ದು, ಮೀಡಿಯಮ್ ಇಟ್ಟರೆ ಸಾಕು. ಈಗ ಒಂದು ಹೊತ್ತಿ ತೆಗ್ದೇನೆ ಇವ್ರಿಗೆ ಹಾಕಿ ಕೊಡ್ತೇನೆ. ಎಲ್ಲರೂ ಹಸುವಾಗತ್ತೆ ಅನ್ನೋತಾರೆ. ಈಗ ಮಕ್ಕಳಿಗೆ ಸಾಂಬಾರು ಸಪ್ರೇಟ್ ಇಷ್ಟ. ಇದಕ್ಕೆ ಜಾಸ್ತಿ ವೆಜಿಟೇಬಲ್ ಹಾಕೋದು ಚಲೋ ಅನ್ಸಂಗಿಲ್ಲ. ಪ್ಲೇನ್ ಸಾಂಬಾರು ಚಲೋ ಅನ್ಸತ್ತೆ. ಒಂದು ಸತಿ ಉಪ್ಪು ನೋಡ್ತೀನಿ. ಹಸ್ಬೆಂಡ್ಗೆ ಸಪ್ರೇಟ್ ಕೊಡ್ತೇನೆ, ಆಮೇಲೆ ಇದು ಸಾಂಬಾರು ಹಾಕ್ತೀನಿ. ಚಲೋ ಅಬ್ಸರ್ವ್ ಮಾಡ್ಕೋಬೇಕು. ಸ್ವಲ್ಪ ಹೊಲಿಸಿ ಹೋಗ್ತೇನೆ.
ಹಾಂ